ಹಲೋ ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ ಆರ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ದೇವರ ಮೇಲೆ ಹೇಗೆ ನಂಬಿಕೆ ಇಡಬೇಕು ಅಂತ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ಮೇಡಮ್ ನಾನು ಸಾಯಿಬಾಬಾನ ಭಕ್ತಳಾಗಿದ್ದೆ, ಯಾವುದೋ ಪರ್ಸ್ನಲ್ ಇಶ್ಯೂಯಿಂದ ನನಗೆ ದೇವ್ರ ಮೇಲೆ ಟ್ರಸ್ಟ್ ಹೋಗಿದೆ, ನಂಬಿಕೆ ಇಡೋಕ್ಕಾಗ್ತಿಲ್ಲ, ಮತ್ತು ಗುರು ರಾಯರ ಸೇವೆಯನ್ನು ಮಾಡಬೇಕು, ನನಗೆ ಈ ಟ್ರಸ್ಟ್ ನಂಬಿಕೆಯನ್ನು ಹೇಗೆ ಇಡೋದು, ಇದ್ರ ಬಗ್ಗೆ ನನಗೆ ವಿಡಿಯೋ ಮಾಡಿ ಅಂತ ಹೇಳಿದರು. ಸೊ ಇದ್ರ ಬಗ್ಗೆ ಇವತ್ತು ಚರ್ಚಿಸ್ತಾ ಹೋಗೋಣ. ಸ್ನೇಹಿತರೆ, ದೇವ್ರ ಮೇಲೆ ನಂಬಿಕೆಯನ್ನು ಇಡಬೇಕು ಹೇಗೆ ಅಂದರೆ, ಸ್ನೇಹಿತರೆ ನಾನು ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಪಕ್ಷಿ ತುಂಬ ಕಷ್ಟಪಟ್ಟು ಒಂದು ಗೂಡನ್ನು ಕಟ್ಟುತ್ತೆ, ಕಷ್ಟಪಟ್ಟು ಗೂಡನ್ನು ಕಟ್ಟಿ ಮರಿಯನ್ನು ಇಡುತ್ತೆ. ಸೊ ನಾವು ಏನಾದರೂ ಮನೆಯಿಂದ ಆಚೆ ಹೋಗಬೇಕಾದ್ರೆ ಮನೆ ಬೀಗನ ಹಾಕಿ ಹೊರಗಡೆ ಹೋಗ್ತೀವಿ. ಯಾಕೆ? ಮನೇಲಿ ಯಾರಾದರೂ ಬರ್ತಾರೆ ಅಥವಾ ಕಳ್ತನ ಮಾಡ್ತಾರೆ, ಮತ್ತೊಂದು ಏನೋ ಒಂದು ಮಾಡ್ತಾರೆ ಅಂತ ಹೇಳಿ ಬೀಗ ಹಾಕಿ ಹೋಗ್ತೀವಿ. ಸೊ ಅದೇ ಪಕ್ಷಿಗಳು ಗೂಡನ್ನು ಕಟ್ಟಿ ಬೀಗ ಹಾಕಿ ಹೋಗಲ್ಲ, ಒಂದು ನಂಬಿಕೆಯಿಂದ ಮರಿನ ಇಟ್ಟು ಗೂಡಲ್ಲಿ ಹೊರಗಡೆ ಆಹಾರಕ್ಕೆ ಅಂತ ಹೋಗ್ತವೆ. ಬೈ ಮಿಸ್ ಏನಾದರೂ ಅವು ಅನುಮಾನದಿಂದ ಆ ಗೂಡಲ್ಲೇ ಕೂತ್ಕೊಂಡ್ರೆ ಪಕ್ಷಿಗಳಿಗೆ, ಆ ಮರಿಗಳಿಗೆ ಆಹಾರನೇ ಇರಲ್ಲ. ಸೊ ಒಂದು ನಂಬಿಕೆಯಿಂದ ಅವು ಆಹಾರಕ್ಕೋಸ್ಕರ ಹೊರಗಡೆ ಹೋಗ್ತವೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಮನುಷ್ಯನಿಗೆ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ. ನೀವು ಬೇರೆಯವ್ರನ್ನ ಯಾಕೆ ಟ್ರಸ್ಟ್ ಮಾಡ್ತೀರಾ? ನಿಮ್ಮನ್ನು ನೀವು ಟ್ರಸ್ಟ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ ಅಲ್ವಾ? ಹಾಗೆ ಇದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಹೋಗ್ತೀನಿ, ಚರ್ಚಿಸ್ತಾ ಹೋಗೋಣ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬಂದು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಷಯಕ್ಕೆ ಹೋಗೋಣ ಸ್ನೇಹಿತರೆ. ದೇವರನ್ನ ಪೂಜಿಸೋರು ಇದ್ದಾರೆ, ಬೈಯೋರು ಇದ್ದಾರೆ, ಎರಡನ್ನೂ ಕೂಡ ನಾವೇ ಮಾಡ್ತೀವಿ ಅಲ್ವಾ? ನಮಗೆ ಎಲ್ಲವೂ ಕೂಡ ಚೆನ್ನಾಗಿದೆ, ನಾವು ಅಂದ್ಕೊಂಡಂಗೆ ಆಗ್ತಿದೆ, ನಮ್ಮ ಜೀವನ ನಮ್ಮ ಬಗ್ಗೆ ಹೆಮ್ಮೆ ಪಡೋದು. ಅಕಸ್ಮಾತ್ ನಾವು ಅಂದುಕೊಂಡದಕ್ಕಿಂತ ಸ್ವಲ್ಪ ವಿರೋಧವಾದರೆ ನಾವು ನಮ್ಮ ಅದೃಷ್ಟವನ್ನು ಬೈಕೊಳ್ತೇವೆ, ನಮ್ಮನ್ನು ಬೈಕೊಳ್ತೇವೆ, ಕೊನೆಯದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನ ಬೈತೀವಿ ಅಲ್ವಾ? ಇದೇ ಮನುಷ್ಯನ ಸ್ವಭಾವ ಗುಣ. ಆದರೆ ಈ ಸೃಷ್ಟಿಯಲ್ಲಿ ಎಲ್ಲದಕ್ಕೂ ಕೂಡ ಒಂದು ಕಾರಣ ಇದ್ದೇ ಇರುತ್ತೆ. ಈ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಏನೇನು ನಡೀತಿದೆ ಆಗು ಹೋಗುಗಳಿಗೂ ಕೂಡ ಪ್ರತಿಯೊಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ? ಈ ವಿಚಾರದ ಸೂಕ್ಷ್ಮತೆಯನ್ನು ನಾನು ವಿವರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಘಟನೆ ಅನಿರೀಕ್ಷಿತವಾಗಿದೆಯಾ ಅಥವಾ ಈ ಹಿಂದೆನೇ ನೀವು ಅಂದ್ಕೊಂಡಂತೆ ಜೀವನ ಆಗ್ತಿದೆಯಾ? ಸ್ನೇಹಿತರೆ, ನಾನು ಹೇಳ್ತಕ್ಕಂತಹದ್ದು ಒಂದೇ, ಇಲ್ಲಿ ಯಾರೂ ನಂಬಿಕೆ ಇಡೋಕ್ಕಾಗಲ್ಲ. ಫಸ್ಟು ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಟ್ರಸ್ಟ್ ಮಾಡಿ. ಆದಷ್ಟು ನಾನು ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿರೋರಿಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಧರ್ಮದಲ್ಲಾದರೂ ಇರಿ, ನೀವು ಯಾವ ದೇವರನ್ನಾರು ಟ್ರಸ್ಟ್ ಮಾಡಿ, ರಾಯರನ್ನ ಟ್ರಸ್ಟ್ ಮಾಡಿ, ಯಾವ ದೇವರನ್ನಾರು ಟ್ರಸ್ಟ್ ಮಾಡಿ. ನೀವು ಬೆಳಗ್ಗೆ ಆದಷ್ಟು ಬೇಗ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಭಗವಂತನಿಗೆ, ಆ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ. ನೀವು ತುಂಬ ಅಲಂಕಾರ, ಆಡಂಬರದ ಪೂಜೆ ಏನು ಬೇಡ, ತುಪ್ಪದ ದೀಪವನ್ನು ಹಚ್ಚಿ, ಊದುಗಡ್ಡಿಯನ್ನು ಹಚ್ಚಿ, ಮನಸಾ ಇಚ್ಛೆ ನ್ಯಾಯಸಮ್ಮತವಾಗಿ ನಿಮ್ಮ ಬದುಕನ್ನು ನಡೆಸ್ಕೊಟ್ಟಿದೀಯಪ್ಪ ಭಗವಂತ, ನನಗೆ ಇಂತಹದೊಂದು ಸಿಚುವೇಶನ್ನ ನನಗೆ ಕೊಟ್ಟಿದ್ದೀಯಾ, ಅದಕ್ಕೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಬದುಕಲ್ಲಿ ನಾನು ಮುಂದೆ ಏನು ಮಾಡ್ತೀನಿ ಅದನ್ನು ನೀನು ನಿರ್ಣಯ ಮಾಡು. ನಾನು ಏನನ್ನು ಅಂದ್ಕೊಂಡಿದ್ದೀನಿ ಅದನ್ನು ಸಾಧಿಸೋದಕ್ಕೆ ನನಗೆ ಛಲವನ್ನು ಕೊಟ್ಟಿದ್ದೀಯಾ ಅನ್ನೋ ಫೀಲ್ ನಿಮ್ಮಲ್ಲಿ ಪಾಸಿಟಿವ್ನೆಸ್ ಬರಲಿ. ನನಗೆ ಇಂತಹದೊಂದು ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದೀಯಾ, ಇಂತಹ ಒಂದು ಆರೋಗ್ಯವನ್ನು ಕೊಟ್ಟಿದ್ದೀಯಾ, ಇದಕ್ಕಿಂತ ನನಗೆ ಏನು ಬೇಕು ಭಗವಂತ? ಮನಸಾ ಇಚ್ಛೆ ಪ್ರೀತಿಯಿಂದ ನ್ಯಾಯಸಮ್ಮತವಾಗಿ ನೀವು ಬೆಳಗಿನ ಜಾವ ಆದಷ್ಟು ನೀವು ಬೇಗ ಎದ್ದು ಆ ಭಗವಂತನಿಗೆ ತುಪ್ಪದ ದೀಪವನ್ನು ಹಚ್ಚಿ, ಊದುಕಡ್ಡಿಯನ್ನು ಹಚ್ಚಿ, ಹೂವನ್ನು ಮಡಿಸಿ ಪೂಜೆನ ಮಾಡಿ. ಯಾಕೆ? ನಿಮಗೆ ಕೆಲವು ದಿನಗಳಲ್ಲೇ ನಿಮಗೆ ಟ್ರಸ್ಟ್, ನಿಮ್ಮ ಮೇಲೆ ಟ್ರಸ್ಟ್, ಭಗವಂತನ ಮೇಲೆ ಟ್ರಸ್ಟ್, ಈ ಯೂನಿವರ್ಸ್ ಮೇಲೆ ಟ್ರಸ್ಟ್ ಯಾಕೆ ಬರಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾವು ಸ್ನೇಹಿತರೆ ತಪ್ಪು ಮಾಡೋದು ಎಲ್ಲಿ ಗೊತ್ತಾ? ಭಗವಂತ ನಮಗೆ ಏನೂ ಕೊಟ್ಟಿಲ್ಲ ಅಂತ ನಿರಾಶೆ ಆಗ್ತಾ ಇರ್ತೀವಿ. ಭಗವಂತ ಎಲ್ಲ ಇಂತಹದೊಂದು ಅದ್ಭುತ ಸೃಷ್ಟಿಯಾದಂತಹ
ಪ್ರಕೃತಿನ ಸವಿಯೋದಕ್ಕೆ 2 ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಇಂತಹ ಬದುಕನ್ನು ಎಷ್ಟೋ ಜನ ನಾವು ಮಾಡಬೇಕಂತ ಭಾವಿಸ್ತಾ ಇರ್ತಾರೆ, ಅವ್ರಿಗೆ ಸಾಧ್ಯ ಆಗಿರಲ್ಲ. ಸೊ ನಾನು ಹಾಗಾಗಿ ಹೇಳೋದವ್ರಿಗೂ ಒಂದೇ ಮಾತು, ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರೋ ನನಗೆ ಗೊತ್ತಿಲ್ಲ, ನೀವು ಯಾವ ಸಮಸ್ಯೆನಲ್ಲಿದ್ದೀರೋ ನನಗೆ ಗೊತ್ತಿಲ್ಲ. ಅದು ಏನೇ ಆಗಿರಲಿ, ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ, ನೀವು ಕುಟುಂಬದಲ್ಲಿ ನೆಮ್ಮದಿಯಾಗಿ ಅಂದರೆ ನೆಮ್ಮದಿ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಆ ನೆಮ್ಮದಿನ ನಾವೇ ಕಾಣ್ಕೊಳ್ಬೇಕು. ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಆ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ, ನನಗೆ ಭಗವಂತ ನನಗೆ ಇದನ್ನು ಕೊಡಪ್ಪ ಅಂತ ಕೇಳ್ಕೊಳ್ಬೇಡಿ. ಯಾಕಂದರೆ ಭಗವಂತ ನಮಗೆಲ್ಲವನ್ನ ಕೊಟ್ಟಿದ್ದಾನೆ, ಅದನ್ನು ನಾವು ಹೇಗೆ ಸ್ವೀಕಾರ ಮಾಡೋದು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ನೀವು ಭಗವಂತನಿಗೆ ನಿಮ್ಮ ಜೀವನದಲ್ಲಿ ಏನೇನು ನಡೆದಿದೆ ಅಷ್ಟನ್ನು ನನಗೆ ಕೊಟ್ಟಿದ್ದಕ್ಕೆ, ನಿಮ್ಮ ಜೀವನದಲ್ಲಿ ಒಳ್ಳೆ ಕಾರ್ಯಗಳನ್ನು ನೆನೆಸ್ಕೊಂಡು ಇಷ್ಟನ್ನು ಕೊಟ್ಟಿದ್ದಕ್ಕೆ ಭಗವಂತ ರಾಯರೇ ನನಗೆ ಇಷ್ಟನ್ನು ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯವಂತಳಾಗಿರ್ತೇನೆ. ಇಷ್ಟು ದಿನ ನನ್ನ ಈ ಅಪನಂಬಿಕೆಯಿಂದ ನಾನು ಅತೃಪ್ತಳಾಗಿದ್ದೇನೆ. ಈ ಅಪನಂಬಿಕೆಯಿಂದ ನಂಬಿಕೆಗೋಸ್ಕರ ನಿಮ್ಮ ಸೆರಗೊಡ್ಡಿ ನಾನು ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಬರ್ತಾ ಇದ್ದೀನಿ, ಸ್ವೀಕರಿಸಪ್ಪ ತಂದೆ ಅಂತ ಹೇಳಿ ಇಷ್ಟನ್ನು ಮಾಡಿ, ಯಾಕೆ ಟ್ರಸ್ಟ್ ಬರಲ್ಲ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಬಂದು ನನಗೆ ಕಮೆಂಟ್ ಮಾಡಿ. ರೀತಿಯ ಸ್ನೇಹಿತರೆ, ನಾವು ಬದುಕನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಭಗವಂತ ಮೊದಲೇ ಸೃಷ್ಟಿ ಮಾಡಿರ್ತಾನೆ ಸ್ನೇಹಿತರೆ. ಇದಕ್ಕೆ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ನ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತರ ಜೊತೆ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಸಮುದ್ರ ಮುಳುಗಿ ಗಾಳಿ ಮಳೆ ಪ್ರಪಾತಕ್ಕೆ ಹೋಗುತ್ತೆ. ಆವಾಗ ಕೆಲವೊಂದಷ್ಟು ಮಂದಿ ಆ ಸಮುದ್ರದೊಳಗೆ ಮುಳುಗಿ ಹೋಗ್ತಾರೆ. ಮತ್ತು ಆ ವ್ಯಕ್ತಿ ಇರ್ತಾನಲ್ಲ, ಆ ವ್ಯಕ್ತಿ ಒಂದು ದ್ವೀಪದ ಕೆಳಗಡೆ ಹೋಗ್ತಾನೆ. ಆ ದ್ವೀಪದಲ್ಲಿ ಅವನಿಗೆ ಎಚ್ಚರ ಆದಾಗ ನೋಡಿದ್ರೆ ತುಂಬ ಸುಸ್ತಾದಾಗ ಅವನು ಸುಧಾರಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೆಲ್ಲ ನೋಡಿದಾಗ ಯಾರೂ ಇರಲ್ಲ, ಪ್ರಾಣಿ ಪಕ್ಷಿ ಮನುಷ್ಯರು ಯಾರೂ ಇರಲ್ಲ. ಆ ಮನುಷ್ಯ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರೆ ತನ್ನ ಜೀವನವನ್ನು ಮಾಡೋದಕ್ಕೆ ಇಲ್ಲೇ ನಾನು ಏನೋ ಒಂದು ಮಾಡಿಕೊಳ್ಬೇಕಂತ ಹೇಳಿ ಅಲ್ಲಿ ಮುರಿದು ಬಿದ್ದಿರ್ತಕ್ಕಂತಹ ಹಡಗಲ್ಲಿ ತನ್ನ ಚಿಕ್ಕ ಪುಟ್ಟ ವಾಸಿಸೋದಕ್ಕೆ ತನ್ನ ಗುಡಿಸಲನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ಸೊ ಆಹಾರನ ಹುಡ್ಕೊಂಡು ಅಲ್ಲಿರ್ತಕ್ಕಂತಹ ಮೀನನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಲ್ಲಿರ್ತಕ್ಕಂತಹ ತೆಂಗಿನ ಎಳೆನೀರನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಕೆಲವೊಂದಷ್ಟು ದಿನಗಳು ನಡೀತಾ ಹೋಗುತ್ತೆ. ಹೀಗೆ ಅವನ ಆಹಾರವನ್ನು ಹುಡ್ಕಲು ಹೋದಾಗ ಅವನಿಲ್ಲಿ ಇರ್ತಕ್ಕಂಥ ದ್ವೀಪದಲ್ಲಿ ಹೊಗೆ ಹಾಡ್ತಾ ಇರುತ್ತೆ. ಆ ಹೊಗೆ ನೋಡಿ ಗಾಬರಿಯಿಂದ ಓಡಿ ಬಂದಾಗ ಅವ್ನು ಕಟ್ಕೊಂಡಿರ್ತಕ್ಕಂತಹ ಗುಡಿಸ್ಲಿಗೆ ಜಾಸ್ತಿ ಬಿಸಿಲಿನ ರಭಸಕ್ಕೆ ಅದು ಸುಟ್ಟೋಗಿರುತ್ತೆ. ಆ ಸುಟ್ಟೋದಾಗ ಅವನು ತುಂಬ ನೊಂದ್ಕೊಳ್ತಾನೆ. ಅಪ್ಪ ಭಗವಂತ ಜಗದ್ದೋರಾಕ ನನ್ನ ಸಹಾಯ ಮಾಡು ಅಂತಂದಾಗಲೂ ಸಹಾಯಕ್ಕೆ ಬರಲಿಲ್ಲ. ಈಗ ಇದ್ದಂತಹ ಒಂದು ಜಾಗವನ್ನು ನೀನು ನಾಶ ಮಾಡಿದೀಯ, ಈಗ ಸಂತೋಷ ಆಯ್ತಾ ನಿನಗೆ ಅಂತ ತುಂಬ ದೇವರನ್ನು ನಿಂದಿಸ್ತಾನೆ. ಹಾಗೆ ನಿಂದಿಸ್ತಾ ಆ ಸಮುದ್ರದ ದ್ವೀಪದ ದಡಿಯಲ್ಲೇ ಮಲಗಿರ್ತಾನೆ. ಸೊ ಮಲಗಿದ್ದಾಗ ಬೆಳಗ್ಗೆ ಎದ್ದಾಗ ಅವ್ನಿಗೆ ಏನೋ ಒಂದು ಜೋರು ಸೌಂಡ್ ಬರುತ್ತೆ. ಆ ಜೋರು ಸೌಂಡ್ ಬಂದಾಗ ಅಲ್ಲಿ ಹಡಗು ಬರ್ತಾ ಇರುತ್ತೆ. ಆ ಹಡಗು ಬರ್ತಾ ಇದ್ದಾಗ ಹಡಗನ್ನು ನೋಡೋದಕ್ಕೆ ಹೋಗ್ತಾನೆ. ಆಗ ಆ ಹಡಗಲ್ಲಿ ಕೆಲವೊಂದಷ್ಟು ಜನ ಬರ್ತಾ ಇರ್ತಾರೆ. ಅವರನ್ನು ಹೋಗಿ ಅವನು ಕೇಳಿದಾಗ, ಸ್ವಾಮಿ ನಾನು ಇಲ್ಲಿರೋದು ನಿಮಗೆ ಹೇಗೆ ಗೊತ್ತಾಯಿತು ಅಂದಾಗ, ನಾವು ಗಡಿ ಪ್ರದೇಶವನ್ನು ನಾವು ಪರಿಶೋಧನೆ ಮಾಡ್ತಾ ಇರಬೇಕಾದ್ರೆ ನಮಗೆ ಒಂದು ಹೊಗೆ ಕಾಣಿಸ್ತು, ಇಲ್ಲಿ ಯಾರೋ ಇರ್ಬೋದೇನೋ ಅನ್ನೋ ರೀತಿಯಲ್ಲಿ ನಾವು ಬಂದ್ವಿ ಅಂತ ಹೇಳಿದಾಗ ಆ ವ್ಯಕ್ತಿ ತುಂಬ ಅಯ್ಯೋ ನಾನು ನಿನ್ನೆ ಆ ಸುಟ್ಟೋಗಿದ್ದ ಗುಡಿಸ್ಲಿಗೆ ನಾನು ದೇವರನ್ನ ತುಂಬ ನಿಂದಿಸ್ದೆ, ನನ್ನ ಈ ಜೀವನದ ಬದುಕನ್ನು ಮುಂದೂಡೋಕ್ಕೇನೋ ಆ ಗುಡಿಸ್ಲು ಸುಟ್ಟಾಕದ ಭಗವಂತ ಅಂತ ಅನಿಸುತ್ತೆ ಅಂತ ಹೇಳಿ ಆ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಯಾಕಂದರೆ ಇಲ್ಲಿ ಕಾಲ ಭೈರವ ಕಾಲ, ಪ್ರತಿಯೊಂದು ಸೃಷ್ಟಿ ಶಕ್ತಿಯು ಆ ಭಗವಂತನಿಂದನೇ ಆಗಿರುತ್ತೆ. ಭಗವಂತರೇ ದೇವರ ಅನುಗ್ರಹ ಇಲ್ಲದೇ ಏನು ಒಂದು ಹುಳುಕಡ್ಡಿನೂ ಕೂಡ ಅಲ್ಗಾಡಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಏನನ್ನ ಬದುಕಬೇಕು, ಹೇಗೆ ಬದುಕಬೇಕು ಅನ್ನೋದನ್ನ ಭಗವಂತ ಮೊದಲೇ ಸೃಷ್ಟಿ ಮಾಡಿರ್ತಾನೆ. ನಾನು ಹಿಂದೆ ಒಂದು ಮಾತನ್ನ ಕೇಳಿದೆ, ಪ್ರಪಂಚದಲ್ಲಿ ಎಲ್ಲೋ ಒಂದು ನಡೀತಿರುವಂತಹ ಕ್ರಿಯೆಗೆ ಮತ್ತೊಂದು ಭಾಗದಲ್ಲಿ ಇನ್ನೂ ಏನೋ ಒಂದು ಕ್ರಿಯೆ ನಡೀತಿರುವಾಗ ಅದಕ್ಕೆ ಅದು ಕ್ರಿಯೆ ಕಾರಣವಾಗಿರುತ್ತೆ ಅಂತ. ಅದು ಕ್ರಿಯೆ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಅದು ಸೂಕ್ಷ್ಮತೆ ಇಡೀ ಬ್ರಹ್ಮಾಂಡದಲ್ಲಿ ಅದು ಶಕ್ತಿಯನ್ನ ಕಾಣಿಸ್ತಾ ಇರುತ್ತೆ. ಜೀವನ ಅನ್ನೋದು ನಿರೀಕ್ಷಿತ ಅನಿರೀಕ್ಷಿತ ನಡುವಿನ ಪಯಣ. ಕೆಲವೊಂದು ಸಲ ನಾವು ಜೀವನದಲ್ಲಿ ನಾವು ಅನ್ಕೊಂಡಿದ್ದು ಏನೂ ಆಗಲಿಲ್ಲ ಅಂತ ತುಂಬ ಹತಾಶೆಗೊಳಗಾಗ್ತೀವಿ, ಜಿಗುಪ್ಸೆಗೊಳಗಾಗ್ತೀವಿ. ಖಂಡಿತ ಇದು ಆಗಬಾರ್ದು. ಯಾಕಂದರೆ ಈ ಬದುಕು, ಈ ಜೀವನ ಅನ್ನೋದು ನಂಬಿಕೆ, ಭರವಸೆ, ವಿಶ್ವಾಸವಿಂದನೇ ಕೂಡಿರಬೇಕು ಸ್ನೇಹಿತರೆ.
ಅಲ್ವಾ? ಈ 3 ದಿನದ ಬದುಕಲ್ಲಿ ಹತಾಶೆನೆ ಜಿಗುಪ್ಸೆನೆ ಒಳಗಾಗಿದ್ರೆ ನೆಮ್ಮದಿಯಿಂದ ಯಾವಾಗಿರ್ತೀರಾ? ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಆ ನೆಮ್ಮದಿ ಸಿಗಲಿಲ್ಲ, ಈ ನೆಮ್ಮದಿ ಸಿಗಲಿಲ್ಲ. ಇರೋ ಅಷ್ಟಲ್ಲಿ ನಂಬಿಕೆಯಿಂದ ಬದುಕಿ, ವಿಶ್ವಾಸದಿಂದ ಬದುಕಿ, 4 ಜನಕ್ಕೆ ಸಹಾಯ ಮಾಡ್ತಾ ನೆಮ್ಮದಿ ತಗೊಳ್ಳಿ. ಇದರಂತಹ ಒಳ್ಳೆ ಕೆಲಸ ಇನ್ನೊಂದಿಲ್ಲ. ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ದಿ ಸೀಕ್ರೆಟ್ ಬುಕ್ ಆಗಿರ್ಬೋದು, ಇಂತಹ ಕೆಲವೊಂದು ಬುಕ್ಸ್ಗಳಿದೆ. ಅಂಥ ಬುಕ್ಸ್ಗಳನ್ನ ರೆಫರ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಈ ವಿಶ್ವ, ಈ ಯೂನಿವರ್ಸ್ ಮನುಷ್ಯನಿಗೆ ಎಂತಹ ಒಂದು ಜೀವನವನ್ನು ಸೃಷ್ಟಿ ಮಾಡಿದೆ ಅಂತ. ಐ ಹೋಪ್ ನಿಮಗೆ ಈ ಟ್ರಸ್ಟ್ ಬಗ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಇದನ್ನು ಫಾಲೋ ಮಾಡಿ. ಯಾಕೆ ನಿಮಗೆ ಅಂದ್ಕೊಂಡಂಥ ಟ್ರಸ್ಟ್ ನಿಮ್ಮ ಲೈಫಲ್ಲಿ ಬರಲ್ಲ, ನನಗೆ ನೆಕ್ಸ್ಟ್ ಕಮೆಂಟ್ ಮಾಡಿ ಅಂತ ತಿಳಿಸ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ತುಂಬ ಲೆಂತ್ ಆಯಿತು, ದಯವಿಟ್ಟು ಕುಯ್ತಾವಳೆ ಅಂತ ಅನ್ಕೋಬೇಡಿ. ಇರೋ ಮ್ಯಾಟ್ರನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.